सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीये पादे चतुर्भिः सूत्रैः उपनिबद्धे अस्मिन् एकस्मिन्नसम्भवाधिकरणे तानि सर्वाणि चत्वारि सूत्राणि एकवारं पठित्वा अनन्तरं तत्रैव उपनिबद्धं प्रकृतं प्रथमं सूत्रम्। इदं सूत्रं पादादितः त्रयस्त्रिंशं सूत्रम्। इदं सूत्रं द्विवारं पठित्वा सूत्रं तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयस्त्रिंशं सूत्रं तद्भाष्यभागं च इदानीं विचारयामः। ॐ ओङ्कारार्थविबोधनचतुरं करुणार्द्रनयनकञ्जातं माण्डूक्यकारिकाम्बुजबालरविं नौमि शङ्कराचार्यं। नयनजितपङ्कजातं नतनयनाम्भोधिपूर्णचन्द्रमसं नवनीततुल्यहृदयं नौमि सदा शङ्कराचार्यम्। मदमानमारप्रभृतिबलिष्ठारि सर्वगर्वमहं
ಮನಸಾ ಸ್ಮರಾಮಿ ಸತತಂ ವಿರತಿಪ್ರದಮಾಶು ಶಂಕರಾಚಾರ್ಯಂ ಶಂಕರ ಪರಾವತಾರಂ ಕಿಂಕರ ಪಾಪೌಘ ಪಾಟನ ಪಟಿಷ್ಠಂ ಪಂಕಜಪಾದಮುಖೇಡ್ಯಂ ತಂ ಕಲಯೇ ಶಂಕರಾಚಾರ್ಯಂ ಕಮಲೋದ್ಭವ ರೂಪಾಂತರ ಮಂಡನ ಮಿಶ್ರಾಂತರಂಗ ಶುದ್ಧಿಚಣಂ ಶಿತಿಕಂಠಾಪರರೂಪಂ ಶಿರಸಾ ಪ್ರಣತೋಸ್ಮಿ ಶಂಕರಾಚಾರ್ಯಂ ರಾಮಾದಿ ವಿಷಯ ವಿಮುಖೀಕರಣ ಸಮರ್ಥಾತ್ಮ ವಾಕ್ತತಿಶ್ರವಣಂ ಪರಮಾನಂದಪ್ರದ ಪದನಮನಂ ಪ್ರಣಮಾಮಿ ಶಂಕರಾಚಾರ್ಯಂ ಯತಿಪತಿ ಪೂಜಿತ ಪಾದಂ ನತಿಮಾತ್ರ ಪ್ರಾಪಿತಾತ್ಮ ದೃಢ ಬುದ್ಧಿಂ ಶ್ರೀಶೇಷಾಂಶ ಪ್ರಭವಂ ಶ್ರೀಮಂತಂ ನೌಮಿ ಶಂಕರಾಚಾರ್ಯಂ. ಓಂ ನಮಃ ಶಂಕರಾಯ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಷಷ್ಠಂ ಚತುಸ್ಸೂತ್ರಾತ್ಮಕಂ ಏಕಸ್ಮಿನ್ನ ಸಂಭವಾಧಿಕರಣಂ. ಓಂ ನೈಕಸ್ಮಿನ್ನ ಸಂಭವಾತ್. ಓಂ ಏವಂಚಾತ್ಮಾ ಕಾರ್ತ್ರ್ಯಂ. ಓಂ ನ ಚ ಪರ್ಯಾಯಾದಪ್ಯವಿರೋಧೋ ವಿಕಾರಾದಿಭ್ಯಃ. ಓಂ ಅಂತ್ಯಾವಸ್ಥಿತೇಶ್ಚೋಭಯ ನಿತ್ಯತ್ವಾದ ವಿರೋಧ. ಇದು ಆ 4 ಸೂತ್ರಗಳು. ಪ್ರಕೃತ ಓಂ ನೈಕಸ್ಮಿನ್ನ ಸಂಭವಾತ್. ಓಂ ನೈಕಸ್ಮಿನ್ನ ಸಂಭವಾತ್. ಇದರ ಒಂದು ಪದವಿಭಾಗ ಅನ್ವಯ ಆಗಿದೆ. ಅನ್ವಯ ಮಾತ್ರ ನೋಡಿಕೊಂಡು ಭಾಷ್ಯ ಭಾಗವನ್ನು ನೋಡೋಣ. ಏನು? ನ ಏಕಸ್ಮಿನ್ ಅಸಂಭವಾತ್. ನ ಅಯಂ ವಿವಸನ ಸಮಯ. ಅಯಂ ವಿವಸನ ಸಮಯ ನ ಅಭ್ಯುಪಗಮ್ಯತೆ. ನ ಅನ್ಬೇಕಾದ್ರೆ ಇಷ್ಟು ಸೇರಿಸ್ಕೋಬೇಕು. ಅಯಂ ವಿವಸನ ಸಮಯ ನ ಅಭ್ಯುಪಗಮ್ಯತೆ. ಕುತಃ? ಕಸ್ಮಾತ್ ಕಾರಣಾತ್ ಅಂದರೆ ಏಕಸ್ಮಿನ್. ನ ಏಕಸ್ಮಿನ್ ಅಸಂಭವಾತ್. ನ ಆಯಿತು. ಏಕಸ್ಮಿನ್. ಏಕಸ್ಮಿನ್ ಅಂದ್ರೇನು? ಏಕಸ್ಮಿನ್ ಧರ್ಮಣಿ ವಿಕಲ್ಪನಾಯಾಹ. ಏಕಸ್ಮಿನ್ ಧರ್ಮಿಣಿ ವಿಕಲ್ಪನಾಯಾಹ. ಇನ್ನು ಮುಂದಿರೋದು ಅಸಂಭವಾತ್. ನ ಏಕಸ್ಮಿನ್ ಅಸಂಭವಾತ್. ಪೂರ್ತಿ ಸೂತ್ರಾರ್ಥ ಆಯಿತು. ಏನಾಯಿತು? ಅಯಂ ವಿವಸನ ಸಮಯ ನ ಅಭ್ಯುಪಗಮ್ಯತೆ. ಕುತಃ? ಏಕಸ್ಮಿನ್ ಧರ್ಮಣಿ ವಿಕಲ್ಪನಾಯಾಹ ಅಸಂಭವಾತ್. ಇದು ಸೂತ್ರಾರ್ಥ. ಈ ಸೂತ್ರ ನಾವು ಹೇಳಿದ ತಕ್ಷಣ ಇದಿಷ್ಟು ನಮ್ಮ ಒಂದು ಬುದ್ಧಿಗೊಳೆದು ಬಿಡಬೇಕಿದೆ. ಏನಿದ್ರ ಅರ್ಥ? ಈ ದಿಗಂಬರ ದರ್ಶನವು ಒಪ್ಪತಕ್ಕದ್ದಲ್ಲ. ಯಾಕೆ ಅಂತಂದರೆ, ಒಂದು ಧರ್ಮಿಯಲ್ಲಿ ಅನೇಕ ಧರ್ಮಗಳ ವಿಕಲ್ಪನೆಯು ಸಂಭವಿಸುವುದಿಲ್ಲವಾಗಿರುವುದರಿಂದ, ಸಂಭವಿಸುವ ಹಾಗಿಲ್ಲದಿರುವುದರಿಂದ ಆಯಿತು. ಇದಕ್ಕೆ ಸೂತ್ರಾರ್ಥ ಆಯಿತು. ಈಗ ಏನಾಯಿತು? ಭಾಷ್ಯನ ಕೊಂಚ ಭಾಗ ಆಗಿತ್ತು. ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ. ಈ ಒಂದು ದರ್ಶನದಲ್ಲಿ, ದಿಗಂಬರ ದರ್ಶನದಲ್ಲಿ ಅವರು 7 ಪದಾರ್ಥಗಳನ್ನು ಒಪ್ಪಿದ್ದಾರೆ. ಅದು ಯಾವುದು? ಈ ಒಂದು ಈ ಜೀವ, ಅಜೀವ, ಆಶ್ರವ, ಸಂವರ, ನಿರ್ಜರ, ಬಂಧ, ಮೋಕ್ಷ ಅಂತಕ್ಕಂಥ 7 ಪದಾರ್ಥಗಳನ್ನು ಒಪ್ಪಿದ್ದಾರೆ. ಆ 7 ಪದಾರ್ಥಗಳನ್ನು ಒಪ್ಪಿದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಮೊದಲನೆಯ 2ರಲ್ಲಿ, ಅಂದರೆ ಯಾವುದರಲ್ಲಿ? ಜೀವಧರ್ಮ, ಅಜೀವಧರ್ಮ, ಇದರಲ್ಲಿ ಅಡಕೆ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅದರಲ್ಲೇ ಇದೆಲ್ಲ ಸಾಧ್ಯವಾಗತಕ್ಕಂಥದ್ದು. ಅದರಲ್ಲಿ ಆ ಜೀವ ಎಂಬ ಧರ್ಮದಲ್ಲಿ ಅಡಕೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಜೀವರ ಮುಖ್ಯವಾದ ವಿಚಾರ ಮಾಡಬೇಕಾಯ್ತು. ಯಾಕೆ? ಅದರೊಳಗಡೆ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದೆ ಅಂಥೇಳಿ ಈ ಜೀವರಲ್ಲಿ ಅಲ್ಲಿಂದ ಈ ಒಂದು ಪ್ರಪಂಚ, ಅದನ್ನು ವಿಸ್ತಾರವಾಗಿ ವಿವರಣವಾಗಿ, ಪ್ರಪಂಚ ಅಂದರೆ ವಿಸ್ತಾರವಾಗಿ ವಿವರಣವಾಗಿ ಹೇಳ್ತಾರೆ. ಆ ಜೀವಗಳ ಸ್ವರೂಪ, ಅಲ್ಲಿಂದ ಹೇಗೆ ಬಂದಿದೆ, ಉತ್ಪತ್ತಿ ಎಲ್ಲ ವಿವರವಾಗಿ ಪ್ರಪಂಚಂ ಆಚಕ್ಷತೆ. ಅಪರಂ ಪ್ರಪಂಚಂ
ಅದರಿಂದ ಮುಂದಕ್ಕಿರ್ತಕ್ಕಂಥ ಎಲ್ಲ ವಿವರಣೆಯನ್ನು ಕೂಡ ಕೊಡ್ತಾರೆ ಇವರು. ಕೊಟ್ಬಿಟ್ಟು ಏನು ಹೇಳ್ತಾರೆ ನೋಡಿ, ಇವೆಲ್ಲವೂ ಕೂಡ ಪಂಚ ಅಸ್ಥಿಕಾಯ ನಾಮ. ಏನು ಈ ಅಸ್ಥಿಕಾಯಗಳು ಅಂತಕ್ಕಂಥದ್ದನ್ನೆಲ್ಲ ಒಪ್ಪಿದ್ದಾರೆ. ಈ ಅಸ್ಥಿಕಾಯಗಳು ಪಂಚ ಅಸ್ಥಿಕ 5 ಅಸ್ಥಿಕಾಯಗಳು ಯಾವುದು? ಜೀವಾಸ್ತಿಕಾಯ, ಪುದ್ಗಲಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯ ಮತ್ತು ಆಕಾಶಾಸ್ತಿಕಾಯ. ಒಬ್ಬ ಮೋಕ್ಷವನ್ನು ಪಡೀಬೇಕು ಅಂತಂದರೆ ಏನು? ಅವನು ಊರ್ಧ್ವ ಮೇಲ್ಮೇಲಕ್ಕೆ ಹೋಗ್ತಾನೇ ಇರಬೇಕು. ಮೇಲ್ಮೇಲಕ್ಕೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಲೋಕವೆಲ್ಲ ಎಲ್ಲಿ ಕಡೆಯಾಗಿ ಬಿಡುತ್ತೋ ಆಕಾಶಾಸ್ತಿಕಾಯ ಇದೆಯಲ್ಲ, ಅದು ಅಲ್ಲಿ ಲೋಕ ಅಲೋಕ ಅಂತಕ್ಕಂಥದ್ದು. ಆ ಒಂದು ಲೋಕದ ಮೇಲಿರತಕ್ಕಂತಹ ಒಂದು ಅಲೋಕ ಅಂತ ಏನಿದೆ, ಅಲ್ಲಿ ಹೋಗಿ ಅದು ಮೇಲಕ್ಕೆ ಹೋಗ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಹೀಗೆ ಇದು ಮೋಕ್ಷ ಅಂತಕ್ಕಂಥದ್ದು. ಬಂಧ ಅಂದ್ರೇನು? ಈ ಆಶ್ರವ ಅಂತಕ್ಕಂಥದ್ದು ಬಂಧ, ಎಲ್ಲ ಸಂಸಾರಕ್ಕೂ ಕಾರಣ. ಮತ್ತು ಸಂವರ ಅಂತಕ್ಕಂಥದ್ದು ಮೋಕ್ಷ ಕಾರಣ. ನನ್ನ ಹೇಳಿದ್ದೇನೆ, ಆಶ್ರವೋ ಭವ ಹೇತು ಸ್ಯಾತ್ ಸಂವರೋ ಮೋಕ್ಷ ಕಾರಣಂ. ಸಂವರ ಅಂದರೆ ಏನು ಹೇಳ್ತಾರೆ ಅವರು? ಎಲ್ಲ ಸಾಧನಗಳು, ಶಮದಮಾದಿ ರೂಪ ಸಾಧನಗಳು. ಹೀಗೆ ಹೇಳಿ ಇಲ್ಲಿ ಮುಂದೆ ಹೇಳ್ತಾರೆ, ಈ ಒಂದು 5 ಸ್ತರಗಳನ್ನು ದಾಟಿ ಮೇಲೆ ಹೋಗಬೇಕು ಅಂತ ಅವರು ಮುಕ್ತರು. ಈ ಮುಕ್ತರಲ್ಲಿಯೂ ಕೂಡ ಇವರು 3 ವಿಧವಾದ ಮುಕ್ತರನ್ನು ಹೇಳ್ತಾರೆ. 2 ವಿಧವಾದ ಮುಕ್ತರನ್ನು ಹೇಳ್ತಾರೆ. ಯಾರು? ಮುಕ್ತರಲ್ಲಿ. ಜೀವರಲ್ಲಿ ಎಷ್ಟು? ಜೀವರಲ್ಲಿ 2 ಮುಖ್ಯವಾಗಿ, ಮುಕ್ತರು ಮತ್ತು ಬದ್ಧರು. ಅದನ್ನು ನಾವು ಹೇಳ್ತೇವಲ್ಲ, ಅದನ್ನು ಅವರು ಹೇಳ್ತಾರೆ. ಮುಕ್ತರು ಮತ್ತು ಬದ್ಧರು ಜೀವರಲ್ಲಿ 2 ವಿಧ. ಆ ಮುಕ್ತರಲ್ಲಿ ಏನು ಹೇಳ್ತಾರೆ? ಅವರು 2 ವಿಧವನ್ನು ಹೇಳ್ತಾರೆ ಮುಕ್ತರಲ್ಲಿ. ಹಾಗಾಗಿ ಏನಾಯಿತು? ಯಾವುದದು? ಈ ನಿತ್ಯ ಮುಕ್ತರು ಒಂದು, ನಿತ್ಯ ಮುಕ್ತರವರು. ಇನ್ನೊಂದು ಕ್ಯಾಟಗರಿ ಇದ್ದಾರೆ, ಒಂದು ಪಂಗಡದವರು. ಅವರು ಈ ಒಂದು ಸಾಧನ ಸಿದ್ಧರು ಅಥವಾ ಸಾಧನ ಮುಕ್ತರು. ಸಾಧನದಿಂದ ಅವರು ಮುಕ್ತರಾಗಿರ್ತಾರೆ. ಇನ್ನೊಂದು ನಿತ್ಯ ಸಿದ್ಧರು. ಈ ನಿತ್ಯ ಸಿದ್ಧರಿಗೆ ಏನು ಹೇಳ್ತಾರೆ ಅವರು? ನಿತ್ಯ ಸಿದ್ಧಾ ಅರ್ಹಂತಹ ಇತ್ಯುಚ್ಯಂತೆ. ನಿತ್ಯ ಸಿದ್ಧರಿಗೆ ಅವರು ಹೇಳ್ತಾರೆ ಅರ್ಹಂತರು ಅಂತ. ಅವರೇ ಅತ್ಯಂತ ಪೂಜ್ಯರು, ಅವರೇ ತೀರ್ಥಂಕರರು, ಅವರೇ ತೀರ್ಥಕರರು. ತೀರ್ಥಕರ, ತೀರ್ಥಂಕರ ಎರಡೂ ಒಂದೇ ಪರ್ಯಾಯ ಶಬ್ದಗಳು. ಮತ್ತು ಬೇರೆಯವರು ಇನ್ನು ಕೆಲವರು ಇರ್ತಾರೆ, ಅವರು ಸಾಧನ ಸಿದ್ಧರವರು. ಸಾಧನ ಮಾಡಿಕೊಂಡು ಸಾಧನೆ ಮಾಡ್ತಾರೆ, ಸಿದ್ಧ. ಅವರು ನಿತ್ಯ ಮುಕ್ತರೇನಲ್ಲ. ಅಂದರೆ ಯಾವತ್ತು ಮುಕ್ತರಾಗಿದೆ ಅವರೇ. ನಮ್ಮಲ್ಲಿ ವೇದಾಂತಗಳಲ್ಲಿ ಹೇಳ್ತಕ್ಕಂತಹ ಈ ಆಧಿಕಾರಿಕ ಪುರುಷರು ಅಂತ ಹೇಳ್ತಾರೆ ನೋಡಿ, ಆ ಥರ. ಅಂದರೆ ಅದಕ್ಕೆ ಸಂಬಂಧ ಇಲ್ಲ, ಆ ಥರ ಒಂದು ನಾವು ಕಲ್ಪನೆ ಮಾಡ್ಕೋಬೋದು. ಆಧಿಕಾರಿಕ ಪುರುಷರು ಯಾರು? ಅವರು ನಿತ್ಯ ಮುಕ್ತರು. ಅವರೇನು ಮಾಡಿರ್ತಾರೆ? ಕಾಲಕ್ಕೆ ತಕ್ಕಂತೆ ಏನೋ ಒಂದು ಲೋಕೋದ್ಧಾರಕ್ಕಾಗಿ ಅವರು ಜನ್ಮವನ್ನು ಪಡೀತಾರೆ. ಅವ್ರಿಗೂ ಜನ್ಮ ಉಂಟು. ಆದರೆ ಅವರಿಗೆ ಜನ್ಮ ಅಂತಕ್ಕಂಥದ್ದು ಜನ್ಮಾಭಾಸ. ಬೇರೆಯವರಿಗೆ ಹೌದು ಕಣ್ರಿ, ಅವರು ಅವತಾರ ಪುರುಷರು, ಜನ್ಮವನ್ನು ತಾಳಿದರು ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ನಿತ್ಯ ಸಿದ್ಧರು, ಅವರು ಅರ್ಹಂತರು. ಇನ್ನು ಕೆಲವರು ಸಾಧನ ಸಿದ್ಧರು. ಇನ್ನು ಉಳಿದವರು ಇರ್ತಾರಲ್ಲ, ಅವರು ಬದ್ಧರು. ಹೀಗೆ ಮುಕ್ತರು, ಬದ್ಧರು. ಮುಕ್ತರು 2 ವಿಧ ಅಂತ ಹೇಳಿ ಇದು ಇಷ್ಟಾಗಿತ್ತು ಅಂತ ಕಾಣುತ್ತೆ. ಮುಂದೆ ನೋಡೋಣ. ಸರ್ವೇಷಾಮಪಿ ಯೇಷಾಂ ಅವಾಂತರ ಪ್ರಭೇದಾನ್ ಬಹುವಿಧಾನ್ ಸ್ವಯಮೇ ಪರಿಕಲ್ಪಿತಾನ್ ವರ್ಣಯಂತಿ. ಹೀಗೆ ಈ ಎಲ್ಲದರಲ್ಲಿಯೂ ಕೂಡ ಏನು ಮಾಡ್ತಾರೆ? 5 ವಿಧ ಅವೆಲ್ಲ ಇದೆಯಲ್ಲ, ಅವೆಲ್ಲ ಜೀವ ಇದರಲ್ಲಿ ಇದೆಯಲ್ಲ, ಇವೆಲ್ಲದರಲ್ಲೂ ಕೂಡ ಅವಾಂತರ ಪ್ರಭೇದ, ಇದರ ಒಳಭೇದಗಳನ್ನು, ಅನೇಕ ವಿಧವಾದ ಒಳಭೇದಗಳನ್ನು ತಮ್ಮ ದರ್ಶನದಲ್ಲಿ ಕಲ್ಪಿಸಿಕೊಂಡು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ನ್ಯಾಯವನ್ನು ತರ್ತಾರೆ. ಏನು ತರ್ತಾರೆ?
ಪರಿಕ ಸರ್ವತ್ರ ಚ ಇಮಂ ಸಪ್ತಭಂಗೀನಯಂ ನಾಮ ನ್ಯಾಯಂ ಅವತಾರಯಂತಿ. ಎಲ್ಲಿ ಎಲ್ಲ ಈ ಜೀವಾಸ್ತಿ ಕಾಯ ಪುತಿಲಾಸ್ತಿ ಕಾಯ, ಈ ಕಾಯ ಅಂತನೋ ಶಬ್ದಕ್ಕೆ ಏನರ್ಥ ಅಂತ ಹೇಳಬೇಕು, ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಳ್ತೀನಿ ನೋಡಿ, ಜ್ಞಾಪಕ ಬಂದು. ಕಾಯ ಅಂತಕ್ಕಂಥದ್ದು ಇದಕ್ಕೆ ಧಾತು ಯಾವುದು? ಕೈ ಅಂತಕ್ಕಂಥ ಧಾತು. ಕೈ ಅಂತಂದ್ರೆ ಏನು? ಕೈ ಶಬ್ದೇ ಅಂತ ಅರ್ಥ. ಅದು ರೂಪ ಏನಾಗುತ್ತೆ? ಕಾಯಂತೆ ಅಂತ. ಏನು? ಕೈ ಶಬ್ದೆ, ಅದು ರೂಪ ಭ್ವಾದಿ, ಅದು ಒಂದನೇ ಗಣ ಕಾಯಂತೆ ಅಂತಂತ. ಆತ್ಮನೇ ಪದಿ. ಕಾಯಂತೆ ಅಂದ್ರೆ ಏನು? ಶಬ್ದೆ ಅಂತ ಅರ್ಥ. ಕೈ ಶಬ್ದೆ ಅಂತ ಶಬ್ದ್ಯಂತೆ ಅಂತ ಅರ್ಥ. ಅಂದ್ರೆ ಏನು? ಶಬ್ದ್ಯಂತೆ ಅಂದ್ರೆ ಕಾಯಂತೆ ಇತಿ ಕಾಯ. ಏನು? ಯಾವುದು ವ್ಯಕ್ತಪಡಿಸುತ್ತದೆಯೋ ಶಬ್ದದ ಮೂಲಕ, ಅದಕ್ಕೆ ಕಾಯ ಅಂತ ಹೆಸರಾಯಿತು. ಇದು ಏನು? ವೇದ ವ್ಯಕ್ತರ ಪದ್ಯಗಳಾಚಿಕೆ 5 ವಿಧವಾದ ಹೇಳ್ತಾರಲ್ಲ, ಅದು ಎಲ್ಲ ವ್ಯಕ್ತಪಡಿಸ್ತಾ ಇದೆ. ಏನೋ ಒಂದಕ್ಕಿಂತ ಒಂದು ಸೂಕ್ಷ್ಮತರ. ಇದು ಕಾಯ ಅಂತಕ್ಕಂಥ, ಅಸ್ಥಿಕಾಯ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದಕ್ಕೆ ಶಬ್ದ ಕಾಯ ಅಂತಕ್ಕಂಥದ್ದು ಇದು. ಅದನ್ನೇ ಅಸ್ಥಿಕಾಯ ಅಂತ ಹೇಳ್ತಾರೆ. ಇಲ್ಲಿ ಇದು ಈ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಹೀಗೆ ಎಷ್ಟು ವಿಧವಾದ ಭೇದ ಎಲ್ಲ ಮಾಡಿದಾರಲ್ಲ, ವಿಕಲ್ಪಗಳನ್ನ ಎಲ್ಲದರಲ್ಲಿಯೂ ಕೂಡ ಅವರು ಈ ಒಂದು ಸಪ್ತಭಂಗೀನಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಏನು ಈ ಸಪ್ತಭಂಗೀನಯ ಅಂತಕ್ಕಂಥದ್ದು? ಜೈನರಲ್ಲಿ ಅತ್ಯಂತ ಮುಖ್ಯವಾದ ಒಂದು ವಾದ, ಸಪ್ತಭಂಗೀನಯ ವಾದ. ಅದು ಇದಕ್ಕೆ ಇನ್ನೂ ಒಂದು ಹೆಸರಿದೆ. ಏನು? ಸ್ಯಾದ್ವಾದ. ಜೈನರಿಗೆ ಹೆಸರಾಯಿತು ಸ್ಯಾದ್ವಾದಿಗಳು, ಸ್ಯಾದ್ವಾದದವರು. ಇನ್ನೂ ಒಂದು ಹೆಸರಿದೆ, ಯಾವುದು? ಅನೇಕಾಂತವಾದ. ಬೇರೆ ಬೇರೆ ವಿಕಲ್ಪಗಳನ್ನು ಹೇಳ್ತಾರೆ ಅವರು, ಅನೇಕಾಂತವಾದ. ಹೀಗೆ ಈ ಸಪ್ತಭಂಗೀನಯವಾದ, ಆಮೇಲೆ ಅನೇಕಾಂತವಾದ, ಮತ್ತೆ ಸ್ಯಾದ್ವಾದ, ಇವೆಲ್ಲ ಒಂದೇ ಆಯಿತು. ಈ ಸಪ್ತಭಂಗೀನ ಅಂದರೆ 7 ಭಂಗಿಗಳು. ಭಂಗಿ ಅಂದ್ರೆ ಏನು? ಭಂಗಿ ಅಂತಂತಂದರೆ ಈ ಕನ್ನಡದ ಭಂಗಿ, ಭಂಗಿ ಆ ಥರ ಅಲ್ಲಲ್ಲ. ಭಂಗಿ ಅಂತಂದರೆ ಅಂಶ ಅಥವಾ ರೂಪಾಂತರ ಅಂತ ಹೆಸರು. ಭಂಗಿ ಅಂದರೆ ಅಂಶ, ಅದರ ಒಂದು ಅಂಶವೇ, ಅಥವಾ ರೂಪಾಂತರ, ಬೇರೆ 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 ರೂಪಗಳು. ಹೌದು ತಾನೆ? ಇದು ಭಂಗಿ ಅಂತ ಹೆಸರು. ಹೀಗೆ 7 ಬೇರೆ ಬೇರೆಯ ಅಂಶಗಳು ಅಥವಾ ರೂಪಾಂತರಗಳನ್ನು ಹೇಳ್ತಾರೆ. ಅದು ನಯ ಅಂದರೆ ಯುಕ್ತಿ. ಈ ಯುಕ್ತಿಯನ್ನು ಉಪಯೋಗಿಸಿ ಅವರು ತಮ್ಮ ದರ್ಶನವನ್ನು ಸಿದ್ಧ ಮಾಡ್ತಾರೆ. ಅಂದರೆ ಏನು? ಸಪ್ತಭಂಗಿನೇ ಅಂದರೆ 7 ಅಂಶಗಳ ಒಂದು ಯುಕ್ತಿ, ಅವರದ್ದು ತರ್ಕ. ಅದರಿಂದ ಸಾಧನೆ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ಭಾಗ ಜೈನರಲ್ಲಿ, ಸಪ್ತಭಂಗೀನಯ ಅಂತ. ಇವಾಗ ಗೊತ್ತಾಯ್ತು ಸಪ್ತಭಂಗಿ ಇದು ಯಾವುದು? ಇದು ಸಪ್ತಭಂಗಿ 7 ಭಂಗಿನಯ ಆಯಿತು. ಯಾವುದದು 7 ಭಂಗಿನಯ ಅಂತಂದರೆ ಅದು ಹೇಳ್ತಾರೆ. ಸ್ಯಾದಸ್ತಿ 1, ಸ್ಯಾನ್ನಾಸ್ತಿ 1, 2, ಸ್ಯಾದಸ್ತಿ ಚ ನಾಸ್ತಿ ಚ 3ನೇದು, ಸ್ಯಾದವಕ್ತವ್ಯ 4, ಸ್ಯಾದಸ್ತಿ ಚ ಅವ್ಯಕ್ತವ್ಯಶ್ಚ 5, ಸ್ಯಾನ್ನಾಸ್ತಿ ಅವಕ್ತವ್ಯಶ್ಚ 6, ಸ್ಯಾದಸ್ತಿ ನಾಸ್ತಿ ಚ ಅವಕ್ತವ್ಯಶ್ಚ 7. ಹೀಗೆ ಸ್ಯಾದಸ್ತಿ, ಸ್ಯಾನ್ನಾಸ್ತಿ, ಸ್ಯಾದಸ್ತಿ ಚ ನಾಸ್ತಿ ಚ, ಹೀಗೆ ವಿಕಲ್ಪಗಳು. ಅಂದರೆ ಏನು? ಇಲ್ಲಿ ಸ್ಯಾತ್ ಅಂತಕ್ಕಂಥದ್ದು ಏನದು? ಇದು ಒಂದು ಈ ಅವ್ಯಯ ಅಂತಕ್ಕಂಥ ನಾವು ತಗೊಳ್ಬೇಕು. ಇಲ್ಲಿ ಸ್ಯಾತ್, ಸ್ಯಾತಾಂ, ಸ್ಯುಹು ಅಂದರೆ ಇಲ್ಲಿ ಇದ್ಯಾವುದೋ ಭೂಧಾತುದೋ ಇನ್ಯಾವುದೋ ರೂಪಾಂತರ ಅಂತ ನಾವು ಹೇಳಬೇಕಾದ್ದಿಲ್ಲ. ಯಾವ್ದು ನಾವು ಏನು ಅಂದರೆ ಇರಬಹುದು ಅಂತ, ಇರಬಹುದು ಅಂತ, ಹೀಗೂ ಸಾಧ್ಯತೆ ಇದೆ ಅಂತ. ಸಾಧ್ಯತೆ, ಇದೂ ಸಾಧ್ಯ, ಅದೂ ಸಾಧ್ಯ. ಇದಮೇವ ಸ್ಯಾತ್, ತದೇವ ಸ್ಯಾತ್, ತದಪಿ ಸ್ಯಾತ್. ಹೀಗೆ ಈ ಒಂದು ರೂಪಿಗೆ ಏನದು ವಿಕಲ್ಪ ಅಂದರೆ ಸ್ಯಾದಸ್ತಿ. ಒಂದು ಪದಾರ್ಥ ಇದೆ, ಅದಕ್ಕೆ ಸ್ಯಾದಸ್ತಿ, ಅದನ್ನು ಇದೆ ಅಂತ ಬೇಕಾದರೂ ಹೇಳಬಹುದು. ಇದೆ ಎನ್ನುವ ಪ್ರತ್ಯಯಕ್ಕೂ ಅದು ವಿಷಯವಾಗಿದೆ. ಸ್ಯಾನ್ನಾಸ್ತಿ, ಇಲ್ಲ ಎಂಬುದು
ಇಲ್ಲ ಎಂಬುದಾಗಿಯೂ ಕೂಡ ಹೇಳಬಹುದು. ಸ್ಯಾದಸ್ತಿ ಚ ನಾಸ್ತಿ ಚ, ಇದೇ ಇಲ್ಲ ಅಂತ ಬೇಕಾದರೂ ಹೇಳಬಹುದು. ಸ್ಯಾದವಕ್ತವ್ಯ, ಹೇಳೋದಕ್ಕಾಗೋದಿಲ್ಲ ಅಂತ ಬೇಕಾದ್ರೂ ಹೇಳಬಹುದು. ಸ್ಯಾದಸ್ತಿ ಚ ಅವ್ಯಕ್ತ, ಇದೆ ಆದರೆ ಹೇಳೋದಕ್ಕಾಗೋದಿಲ್ಲ. ಸ್ಯಾ ನಾಸ್ತಿ ಚ ಅವಕ್ತವ್ಯಶ್ಚ, ಇಲ್ಲ ಹೇಳೋಕ್ಕಾಗೋದಿಲ್ಲ. ಸ್ಯಾದಸ್ತಿ ಚ ಸ್ಯಾ ನಾಸ್ತಿ ಚ, ಇದೇ ಇಲ್ಲ ಮತ್ತು ಹೇಳೋದಕ್ಕೂ ಆಗೋದಿಲ್ಲ. ಈ ಥರ 7 ವಿಕಲ್ಪಗಳು. ಇದಕ್ಕೆಲ್ಲ ವಿವರಣೆ ಆ ಒಂದು ದೃಷ್ಟಾಂತಗಳೆಲ್ಲ ಕೊಡ್ತಾರೆ ಅವರು. ಅವೆಲ್ಲ ಏನು ಪರವಾಗಿಲ್ಲ, ನಾವು ಇಷ್ಟು ತಿಳ್ಕೊಂಡು ಸಾಕು. ಯಾಕಂದರೆ ಜೈನ ಧರ್ಮ ನಾವೇನು ಅಧ್ಯಯನ ಮಾಡ್ತಾ ಇಲ್ವಲ್ಲ, ಇಷ್ಟು ತಿಳ್ಕೊಂಡು ಸಾಕು. ಈ 7 ವಿಕಲ್ಪಗಳನ್ನು ಹೇಳ್ತಾರೆ. ಇದು ಭಂಗಿಗಳು. ಇದು ಈ ಒಂದನ್ನು ಬಳಸಿ ಇದು ಪ್ರತಿಯೊಂದು ವಸ್ತುವಿಗೂ ಕೂಡ ಇದು ಇರತಕ್ಕದ್ದೇ ಅಂತ ಹೇಳ್ತಾರೆ ಅವರು. ಹೇಳ್ಬಿಟ್ಟು ಏನು ಹೇಳ್ತಾರೆ, ಇತಿ ಏವಮೇವ ಏಕತ್ವ ನಿತ್ಯತ್ವಾದಿಷ್ವಪಿ ಇಮಂ ಸಪ್ತಭಂಗೀನಯಂ ಯೋಜಯಂತಿ. ಇದೇ ರೀತಿ ಏಕತ್ವಕ್ಕೂ ಹೇಳ್ತಾರೆ ಮತ್ತು ನಿತ್ಯತ್ವಕ್ಕೂ ಎಲ್ಲದಕ್ಕೂ ಕೂಡ ಈ ಒಂದು ಸಪ್ತಭಂಗೀನಯವನ್ನು ಹೇಳ್ತಾರೆ. ಒಂದು ಪದಾರ್ಥ ಅಂದರೆ 7 ವಿಕಲ್ಪಗಳಿಗೆ ಅದು ಬದ್ಧವಾಗಿರುತ್ತೆ ಕಣ್ರಿ ಅಂತ ಹೇಳ್ತಾರೆ ಅವರು. ಮತ್ತೆ ಮುಂದೆ ನೋಡೋಣ. 67ನೇ ಭಾಷ್ಯಭಾಗ. ಈಗ ಈ ಒಂದು ಜೈನರ ಒಂದು ಅತ್ಯಂತ ಸ್ಥೂಲವಾದ ಒಂದು ನಮಗೆ ಕಲ್ಪನೆ ಬಂತು ಆ ಜೈನ ಸಿದ್ಧಾಂತದ್ದು. ಏನು ಸಪ್ತಭಂಗೀನಯ ಅಂತ ಹೇಳ್ತಾರೆ. ಮತ್ತು ಈ ಬೌದ್ಧ ಧರ್ಮದಲ್ಲಿಯೂ ಕೂಡ ಪಂಚಸ್ಕಂದಗಳು ಅಂತ ಹೇಳಿದ್ರು. ಅಸ್ಥಿಕಾಯಗಳು, ಇಲ್ಲೂ ಕೂಡ ಇವರು ಅಸ್ಥಿಕಾಯಗಳನ್ನು, ಪಂಚಾಸ್ಥಿಕಾಯಗಳನ್ನು ಹೇಳ್ತಾರೆ. ವೇದಾಂತದಲ್ಲಿಯೂ ಕೂಡ ಈ ಒಂದು 5 ಅಂಶಗಳನ್ನು ಹೇಳ್ತಾರೆ. ಯಾವುದದು? ಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯನನ್ನು ದಾಟಿ ಇರತಕ್ಕಂಥದ್ದು ಈ ಒಂದು ಮೋಕ್ಷ ಸ್ವರೂಪ. ಅದಕ್ಕಿಂತ ದಾಟೋದು ಅಂತ ಏನಿಲ್ಲ, ಅವೆಲ್ಲ ಮುಂದೆ ಬಂಗಿ. ಇಲ್ಲಿ ಇವರು ಆ ಒಂದು, ನಾವು ಅದನ್ನು ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಸುಮ್ಮನೆ ಹೇಳ್ಬೋದು, ಇಲ್ಲಿ ನಮ್ಮ ವೇದಾಂತನೂ ಇದೆಯಲ್ಲಪ್ಪ ಇದು ಅಂತ ಹೇಳ್ಬೋದು ಅಷ್ಟೇ, ಸುಮ್ಮನೆ ತಿಳ್ಕೊಂಡಿರೋದಕ್ಕೆ ಅಷ್ಟೇ. ಈಗ ಇದಕ್ಕೆ ಈ ಒಂದು ಜೈನ ಸಿದ್ಧಾಂತ ಇದೆಯಲ್ಲ, ಈ ಸ್ಯಾದ್ವಾದ ಸಪ್ತಭಂಗೀನೆಯ ಒಂದು ವಸ್ತುವಿಗೆ 7 ವಿಕಲ್ಪಗಳು, ಅದನ್ನು ಇವಾಗ ಏನು ಇದು ಹೇಗೆ ಸರಿ ಇಲ್ಲ ಅಂತ ತೋರಿಸ್ಬೇಕು. ಅದನ್ನು ಮಾಡ್ತಾ ಇದ್ದಾರೆ ಭಗವತ್ಪಾದರಿಗೆ. 67ನೇ ಭಾಷೆ. ಅತ್ರ ಚಕ್ಷ್ಮಹೇ ನಾಯಂ ಅಭ್ಯುಪಗಮೋ ಯುಕ್ತ ಇತಿ. ನಾವು ಇಲ್ಲಿ ಹೇಳುತ್ತೇವೆ. ಗೊತ್ತಾಯ್ತೇನು? ಇದು ಇಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಅತ್ರ ಚಕ್ಷ್ಮಹೇ ಅಂತ ಇದೆ. ಏನದು? ಇಲ್ಲಿ ಈ ವಿಚಾರದಲ್ಲಿ ನಾವು ಹೇಳುತ್ತೇವೆ ಅಂತ. ಈ ವಿದ್ವಾಂಸರುಗಳು ಹೇಳ್ತಾರೆ. ಇದ್ರು ಏನು ಹೇಳ್ತಾರೆ? ಹೌದು ಕಣ್ರಿ, ಇಲ್ಲಿ ನೋಡಿ, ನೀವು ಹೇಳ್ತಾ ಇದ್ದೀರಾ. ಏನಂತ ಹೇಳ್ತಿದ್ದೀರಿ? ನಮ್ಮ ಒಂದು ಇಲ್ಲಿ ಈ ವಿಚಾರದಲ್ಲಿ ನಾವು ಹೇಳ್ತೇವೆ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇರೋದೇನು? ಅದು ನಿಮ್ಮ ಅಭಿಪ್ರಾಯ. ಜೈನರು ಅವರು ಇಲ್ಲ ರೀ ಇದು ಅಂತ ಇದೇನದು ಅವರ ಅಭಿಪ್ರಾಯ. ಇದನ್ನ ಎಷ್ಟೋ ಬಾರಿ ನನಗೆ ಹೇಳಿದ್ದಾರೆ. ಅದು ಏನು ಪ್ರಸಿದ್ಧ ವಿದ್ವಾಂಸರುಗಳು. ಹೌದಪ್ಪ, ನಿಮ್ಮ ಸ್ವಾಮಿಗಳು ಏನು ಹೇಳಿದ್ದಾರೆ? ನಾವು ತಪ್ಪು ಒಪ್ಪು ಅಂತಕ್ಕಂಥದ್ದನ್ನು ಇಲ್ಲಿ ವಿಚಾರ ಮಾಡ್ತಾ ಇಲ್ಲ. ಏನು ಅವರು ಹೇಳಿದ್ದಾರೆ, ಅವ್ರು ಹೇಳೋದ್ರಲ್ಲಿ ಏನೂ ಇದಿಲ್ಲ. ಯಾಕೆ? ಅವರ ಅಭಿಪ್ರಾಯ ಹೇಳಿದ್ದಾರೆ ಸ್ವಾಮಿಗಳು. ಆಮೇಲೆ ಬೇರೆಯವರು ಅವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಇದು ಸರಿ ಇಲ್ಲ. ಅವರು ವಿದ್ವಾಂಸರು, ದೊಡ್ಡವರು, ಅವರು ಹೇಳ್ತಾರೆ. ಅದು ಹೇಳೋದು ಅಂದರೆ ಅವ್ರಿಗೂ ಗೊತ್ತಿರುತ್ತೆ. ಏನು ಸುಮ್ಮನೆ ಯಾತಕ್ಕೆ ವಾದ ವಿವಾದ ಅಂದ್ಕೊಂಡು ಹೇಳೋದಿಲ್ಲ. ಇಲ್ಲಿ ಅಭಿಪ್ರಾಯದ ಪ್ರಶ್ನೆಯೇ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ ಅಂದರೆ, ವೇದಾಂತ, ನಾನು ನೆನ್ನೆ ಹೇಳಿದ್ನಲ್ಲ ಈ ವಿಚಾರ, ನಾನು ಹೇಳಿದ್ಮೇಲೆ ಗೊತ್ತಿಲ್ಲ. ವೇದಾಂತಿಗಳದ್ದು ಯಾವುದು? ಇವರು ಹೇಳ್ತಕ್ಕಂಥ ಆ ಒಂದು ವಿಷಯ ಯಾವುದು? ಅದು ವಸ್ತು ತಂತ್ರಜ್ಞಾನ. ಬೇರೆಯವರು ಎಲ್ಲ ಹೇಳ್ತಕ್ಕಂಥದ್ದು ಅದು ಕರ್ತೃತಂತ್ರಜ್ಞಾನ. ಎಲ್ಲ ಯಾವುದೇ ತಗೊಳ್ಳಿ, ಕರ್ತೃತಂತ್ರಜ್ಞಾನ. ಈ ವಸ್ತು ತಂತ್ರಜ್ಞಾನವನ್ನು ಹೇಳುವಾಗ ಅಭಿಪ್ರಾಯಕ್ಕೆ
ಎಷ್ಟು ಬೆಲೆ ಇದೆ ಯೋಚನೆ ಮಾಡಿ. ಈಗ ನೋಡಿ, ಹಾಲು ಬೆಳ್ಳಗಿದೆ ಅಂತಕ್ಕಂಥದ್ದು ಇದೇನಿದು? ಇದು ವಸ್ತು ತಂತ್ರಜ್ಞಾನ. ಹಾಲು ಬೆಳ್ಳಗಿದೆ, ಬೆಳೆಯುತ್ತದೆ. ಇವಾಗ ಹಾಲು ಬೆಳ್ಳಗಿದೆ ಅಂತ ಹೇಳೋದು ನಿಮ್ಮ ಅಭಿಪ್ರಾಯನ ಅಥವಾ ಇದಮಿತ್ತಮ್ ಅಂತ ಹೇಳ್ತಕ್ಕಂಥ ಸಿದ್ಧಾಂತನ? ಹೇಳಿ ನೋಡೋಣ. ಏನ್ರಿ ಹಾಲು ಬೆಳ್ಳಗಿದೆ ಅಂತ ಹೇಳ್ತಾ ಇದ್ದೀರಲ್ರಿ, ಅದು ನಿಮ್ಮ ಅಭಿಪ್ರಾಯ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ ಹಾಲು ಕೆಂಪು ಬಣ್ಣದ್ದಾಗಿದೆ ಅಂತ ಹೇಳ್ತಾನೆ, ಅದು ಅವನ ಅಭಿಪ್ರಾಯ. ಅವನು ಹೀಗೆ ಹೇಳಿದೇನಾಗುತ್ತೆ? ಅದು ಕರ್ತೃತಂತ್ರದಲ್ಲಿ ನಡೆಯುತ್ತೆ. ಕರ್ತೃತಂತ್ರದಲ್ಲಿ ಅವನವನು ಬೇಕಾದ ತಿಳ್ಕೊಳ್ಬಹುದು, ಹೌದು ತಾನೆ? ಆದರೆ ವಸ್ತುತಂತ್ರದಲ್ಲಿ ಈ ಅಭಿಪ್ರಾಯ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ? ವಸ್ತು ಇದ್ದದ್ದನ್ನು ಇದ್ದಾಗಿ ಹೇಳಬೇಕು, ಅದು ಯಾರು ಹೇಳಿದ್ರು ಒಂದೇನೇ ಅದು, ಹೌದು ತಾನೆ? ಇದು ಅಭಿಪ್ರಾಯ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅಭಿಪ್ರಾಯ ಅಂದ್ರೆ ನಿರ್ಣಯ ಅಂತ ಒಂದಿರುತ್ತೆ. ಅಭಿಪ್ರಾಯ ನೋಡಿ, ನಿಮ್ಮ ಅಭಿಪ್ರಾಯ ಇದು ಕಣ್ರಿ ಅಂತ ನಾವು ಹೇಳ್ತೇವೆ, ಇನ್ನೊಬ್ರು ಹೇಳ್ತಾರೆ ಇದು ನಮ್ಮ ಅಭಿಪ್ರಾಯ ಇದು ಕಣ್ರಿ ಅಂತ ಅವ್ರು ಹೇಳ್ತಾರೆ. ನಿರ್ಣಯ ಏನು? ನಿರ್ಣಯ ಆಗೋದಿಲ್ಲ, ಏನೋ ಮಧ್ಯಸ್ಥ ಇನ್ನೊಬ್ಬಬೇಕು. ಅಭಿಪ್ರಾಯ ಅಂತ ಯಾವಾಗ ಆಯಿತೋ ಆವಾಗ ನಿರ್ಣಯ ಅಂತ ಇನ್ನೊಂದು ಬೇಕು. ಆದರೆ ಈ ವಸ್ತುತಂತ್ರಜ್ಞಾನದಲ್ಲಿ ಯಾವುದೂ ಇಲ್ಲ, ಒಂದೇ ನಿರ್ಣಯ. ಹಾಲು ಬೆಳ್ಳಗಿದೆ, ಅದೇ ನಿರ್ಣಯ. ನನಗೂ ಅದೇ ನಿರ್ಣಯ, ಅವನಿಗೂ ಅದೇ ನಿರ್ಣಯ, ಇನ್ನೊಬ್ಬನಿಗೂ ಅದೇ ನಿರ್ಣಯ. ಹಾಗೆ ಇಲ್ಲಿ ಅತ್ರ ಆಚಕ್ಷ್ಮಹೆ ಅಂದರೆ ಇಲ್ಲಿ ನಾವು ಹೇಳುತ್ತೇವೆ, ಇದು ವಾದ ಮಾಡುವಾಗ ಹೇಳ್ತಕ್ಕಂಥ ಇದು. ಆದರೆ ಇಲ್ಲಿ ನಾವೇನು ತಿಳ್ಕೊಳ್ಬೇಕು? ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಯಾವುದಿದು? ವಸ್ತುತಂತ್ರಜ್ಞಾನ ಆಯಿತು. ಹಾಗಾದರೆ ಇಲ್ಲಿ ಜೈನರು ಹೇಳ್ತಾ ಇರ್ತಕ್ಕಂಥದ್ದು ಅದು ವಸ್ತುತಂತ್ರಜ್ಞಾನ ರೀ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆ? ಅವರು ಏನು ಹೇಳ್ತಾರೆ ನೋಡಿ, ಅವರ ಮೋಕ್ಷ ಸ್ವರೂಪ, ಅವರ ಮೋಕ್ಷ ಸ್ವರೂಪ ವಸ್ತುತಂತ್ರ ಅಲ್ಲವೇ ಅಲ್ಲ. ಯಾಕೆ? ಏನೋ ಏನು ಈ ಎಲ್ಲ ಲೋಕಗಳನ್ನು ದಾಟಿ 5 ಹೇಳ್ತಾರಲ್ಲ ಅವರು, ಎಲ್ಲ ಆಕಾಶಾಸ್ತಿ ಕಾಯ್ದವರೆಗೂ ಅಲ್ಲೂ ದಾಟಿ ಅಲ್ಲ ಅಲೋಕ, ಯಾರಿಗೆ ಗೊತ್ತು? ಅವನೇನು ಇವಾಗೇನು ಹೋಗೋಕ್ಕಾಗೋದಿಲ್ಲ ದಾಟ್ಬಿಟ್ಟು, ಹೌದು ತಾನೆ? ಆದ್ದರಿಂದ ಏನಾಗುತ್ತೆ, ಇದು ಕರ್ತೃತ್ವ. ಬೇಕಾದ್ರೆ ನಂಬೋದು, ನಂಬಿಕೆ ವಿಷಯವಾಗಿರ್ತಕ್ಕಂಥದ್ದು ಇದು. ಬೇಕಾದ್ರೆ ನಂಬೋದು, ಬೇಡದೇ ಬಿಡ್ಬೋದು. ಆದರೆ ವೇದಾಂತಿಗಳು ಹೇಳ್ತಕ್ಕಂತಹ ಮೋಕ್ಷ ವಸ್ತುತಂತ್ರಜ್ಞಾನ, ಕರ್ತೃತಂತ್ರ ಅಲ್ಲ. ಬೆಂಕಿ ಸುಡುತ್ತದೆ, ಹಾಲು ಬೆಳ್ಳಗಿದೆ, ಊಟ ಮಾಡಿದರೆ ತೃಪ್ತಿಯಾಗುತ್ತದೆ, ಇವೆಲ್ಲ ಎಂಥ ಜ್ಞಾನ ಇದು? ವಸ್ತುತಂತ್ರಜ್ಞಾನ. ಇದರಲ್ಲಿ ಏನೂ ವಿಕಲ್ಪ ಯಾವುದೂ ಇಲ್ಲ. ಇಲ್ಲಿ ನಾವು ಆಚಕ್ಷ್ಮೆ ಅಂದರೆ ಇದು ನಮ್ಮ ನಿರ್ಣಯ ಅಂತ ಹೇಳಿ, ಇದು ವಸ್ತುತಂತ್ರಜ್ಞಾನ ನಾವು ತೀರ್ಮಾನ ಮಾಡ್ಕೋಬೇಕಷ್ಟೆ. ಇವರು ಹೇಳುವಾಗ ಆ ಥರ ಹೇಳಿದ್ದಾರೆ. ಯಾಕೆ ಇಲ್ಲಿ ಆಚಕ್ಷ್ಮೆ ಅಂತ ವೇದಾಂತ ಹೇಳಿದರೆ ಇದು ವಸ್ತುತಂತ್ರಜ್ಞಾನವಾದ್ದರಿಂದ ನಿರ್ಣಯ ಅಂತ ತಿಳ್ಕೊಂಡು ನೋಡೋಣ. ನಾಯಂ ಅಭ್ಯುಪಗಮೋ ಯುಕ್ತ. ನೋಡಿ, ಈ ಥರ ನೀವು ಹೇಳ್ತಾ ಇದ್ದೀರಲ್ಲ, ಈ ಸಪ್ತಭಂಗಿನಯ ಇದು ಯುಕ್ತವಲ್ಲ, ಇದು ಹೊಂದೋದಿಲ್ಲ. ಇದು ಯುಕ್ತಿಯೂ ಯುಕ್ತವಲ್ಲ, ಹೊಂದೋದಿಲ್ಲ. ಕುತಃ ಯಾತಕ್ಕೆ ಅಂದರೆ ಏಕಸ್ಮಿನ್ ಅಸಂಭವಾತ್. ಏಕಸ್ಮಿನ್ ಅಂತ ಏನು? ಏಕಸ್ಮಿನ್ ಧರ್ಮಿಣಿ ಅಸಂಭವಾತ್. ಒಂದು ಪದಾರ್ಥ, ಒಂದು ಧರ್ಮದಲ್ಲಿ ಇದು ಈ ವಿಕಲ್ಪಗಳಿದೆಯಲ್ಲ, ಅದು ಹೊಂದೋದಿಲ್ಲ. ಹೇಗೆ ಅಂತ ಹೇಳ್ತಾರೆ. ನಹಿ ಏಕಸ್ಮಿನ್ ಧರ್ಮಿಣಿ ಯುಗಪತ್ ಸದಸತ್ವಾದಿ ವಿರುದ್ಧ ಧರ್ಮ ಸಮಾವೇಶ ಸಂಭವತಿ ಶೀತೋಷ್ಣವತ್. ಒಂದು ಪದಾರ್ಥ ಇದೆ, ಬೆಂಕಿ ಅಂತ ಒಂದು ಪದಾರ್ಥ ಇದೆ, ಅದು ಒಂದು ಪದಾರ್ಥ. ಅದರಲ್ಲಿ ಒಟ್ಟಿಗೆ ಒಂದೇ ಸಾರಿ ಯಾವಾಗಲಾರೂ ಓಹೋ ಬೆಂಕಿ ಏನಾಯ್ತರೆ ಸುಡ್ತಾ ಇದೆ ಕಣ್ರಿ ಅಂತ ಹೇಳ್ತಾರೆ, ಅಥವಾ ಇಲ್ಲ ರೀ ಸ್ವಲ್ಪ ತಣ್ಣಗೂ ಇರ್ಬೋದು ಅಂತ ಹೇಳ್ತಾರೆ. ಬೆಂಕಿ ಬಿಟ್ಟಾಕಿ, ಅದರ ಸ್ವಭಾವ, ಅದರಿಂದ ಏನೂ ತಣ್ಣಗಿರೋ ಸಾಧ್ಯವೇ ಇಲ್ಲ. ಈಗ ಒಂದು ಕಬ್ಬಿಣದ ರಾಡ್ ತಗೊಳ್ಳಿ, ಕಬ್ಬಿಣದ ಒಂದು ಸರಳು ತಗೊಳ್ಳ್ರೆ ಅದನ್ನು ಕಾಯಿಸ್ಬಿಡಿ, ಚೆನ್ನಾಗಿ ಕಾಯಿಸ್ಬಿಟ್ರೆ ಏನಾಗುತ್ತೆ, ಈಚೆ ತೆಗೆದುಬಿಟ್ರೆ ಏನಾಗುತ್ತೆ, ಅದು ಬಿಸಿಯಾಗಿರುತ್ತೆ, ಹೌದು ತಾನೆ? ಮುಟ್ಟೋಕ್ಕಾಗೋದಿಲ್ಲ. ಈಗ ಆ ಒಂದು ಸಮಯದಲ್ಲಿ ಅದಕ್ಕೆ ಏನು ಧರ್ಮ? ಅದು ಔಷ್ಣ್ಯ ಧರ್ಮ ಅಷ್ಟೇ, ಅದೊಂದೇ. ಆಗ ಇಲ್ಲ ರೀ ಇದು ಔಷ್ಣ್ಯವೂ ಇದೆ,
ಶೈತ್ಯವೂ ಇದೆ ಅಂತ ಹೇಳೋಕ್ಕಾಗತ್ತಾ? ಶೈತ್ಯವೂ ಬರೋದು ಯಾವಾಗ? ಅದೆಲ್ಲ ತಣ್ಣಗಾದ ಮೇಲೆ ಯಾವಾಗಲೂ ನೀರಿಗೆ ಹಾಕಿದ್ರೆ ತಣ್ಣಗೆ ಬರುತ್ತೆ. ಅದು ಬೇರೆ ಬೇಡ ನಮಗೆ. ಆ ಒಂದು ಕಾಲದಲ್ಲಿ ಒಂದು ಪದಾರ್ಥಕ್ಕೆ 2 ವಿಕಲ್ಪ ಸಾಧ್ಯವ? ಅದು ವಿರೋಧವಾಗಿರತಕ್ಕಂಥ ವಿಕಲ್ಪ ಸಾಧ್ಯವ? ಒಂದು ಸತ್ತು, ಅಸತ್ತು. ಇದೆ ಅಂತಕ್ಕಂಥದ್ದು, ಇಲ್ಲ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ಸಾಧ್ಯವಾ? ಸಾಧ್ಯವೇ ಇಲ್ಲ. ನೋಡಿ, ಈಗ ನನ್ನದ್ರೆ ಮೊಬೈಲ್ ಇದೆ, ಇದೇನು ಇದಿದೆ ಅಷ್ಟೇ, ಈಗಿದೆ. ಈಗ ಅದನ್ನು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಇನ್ನೊಂದು ಒಂದು ಒಂದು ಅರ್ಧ ಗಂಟೆ ಆಯಿತು, ಆವಾಗ ಏನು ಹೇಳ್ಬೋದು? ಇದು ಮೊಬೈಲ್ ಇಲ್ಲ ಅಂತ ಹೇಳ್ಬೋದು. ಆವಾಗ ಆವಾಗ ಇದೇನು, ಒಂದು ಕಾಲದಲ್ಲಿ ಒಂದು ಧರ್ಮಕ್ಕೆ ಇದೇ ಇಲ್ಲ ಅಂತಕ್ಕಂಥ ಒಂದು ವಿಕಲ್ಪ ಸಾಧ್ಯವೇ ಇಲ್ಲ. ಹಾಗೆ ಶೀತೋಷ್ಣವತ್, ಬೆಂಕಿ ಮತ್ತು ಶೈತ್ಯ ಇದರಂತೆ. ಏತೆ ಪದಾರ್ಥಾ ನಿರ್ಧಾರಿತಾ ಏತಾವಂತಹ ಏವಂ ರೂಪಾಶ್ಚ ಇತಿ. ನೋಡಿ, ನೀವು ಯಾವ ಒಂದು 7 ಪದಾರ್ಥಗಳನ್ನು ಹೇಳ್ತಾ ಇದ್ದೀರೋ, ಯಾವುದು ಜೀವ, ಆಶ್ರವ, ಸಂವರ, ನಿರ್ಜರ, ಬಂಧ, ಮೋಕ್ಷ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಏನಾಗಿದೆ? ಏತಾವಂತಹ ಅಂತೆ ಇಷ್ಟಿದೆ ಅದು. ಮತ್ತು ಏವಂ ರೂಪಾಶ್ಚ, ಈ ರೂಪವುಳ್ಳದ್ದಾಗಿದೆ ಅಂತ ಏನಾಗುತ್ತೆ? ಈ ಸಪ್ತಮ ನಿರ್ಧಾರಿತ, ಇದು ನಿರ್ಧಾರ ಆಗಿರೋದು. ಇದು ಹೌದು ತಾನೆ? ಯಾವುದೋ ಒಂದು ಪದಾರ್ಥ ಇದೆ, ಆ ಪದಾರ್ಥಕ್ಕೆ ನೀವು ಇಷ್ಟೆಲ್ಲ 7 ಹೇಳ್ತಾ ಇದ್ದೀರಿ. ಆ ಪದಾರ್ಥದ ಸ್ವರೂಪ ನಿಶ್ಚಯವಾಗಿಬಿಟ್ಟಿದೆ. ಏನಿದು? ಇದು ಮೊಬೈಲು ಅಂತ ನಿಶ್ಚಯ ಆಗಿಬಿಟ್ಟಿದೆ. ಹಾಗಿದ್ದ ಮೇಲೆ ಇದೇನಾಗಿದೆ? ತತ್ತೇ ತಥೈವ ವಾ ಸ್ಯುಃ ನೈವ ವಾ ತಥಾ ಸ್ಯುಃ ಇತರಥಾ ಹಿ ತಥಾ ವಾ ಸ್ಯುಃ ಅಥಥಾ ವಾ ಇತಿ ಅನಿರ್ಧಾರಿತ ರೂಪಂ ಜ್ಞಾನಂ ಸಂಶಯ ಜ್ಞಾನವತ್ ಅಪ್ರಮಾಣಮೇವ ಸ್ಯಾತ್. ಹೀಗಿರೋವಾಗ ಏನಾಗಿದೆ? ಇಲ್ಲಿ ಮೊಬೈಲ್ ಇದೆ, ಅದನ್ನು ನೀವು ಓಹೋ ಮೊಬೈಲು ಇರಬಹುದು, ಅಥವಾ ಇಲ್ಲದೆಯೋ ಇರಬಹುದು, ಅಥವಾ ಹೀಗಿಲ್ಲದೆ ಇದ್ದು ಬೇರೆ ವಿಧವಾಗಿ ಇಲ್ಲಿ ಇರಬಹುದು. ಅನ್ಯಥಾ ವಾಸ್ಯು ಇತರಥಾಯಿ ತಥಾ ವಾಸ್ಯು, ಹಾಗಿಲ್ಲದೆ ಇದ್ದರೂ ಹಾಗಿರಬಹುದು. ಮತ್ತು ಈ ಅಥಥ ಹಾಗಿಲ್ಲದೆ ಬೇರೆ ಸ್ವರೂಪದಲ್ಲಿ ಇರಬಹುದು. ಹೀಗೆ ಅನಿರ್ಧಾರಿತ, ಆ ಮೊಬೈಲ್ ನಿರ್ಧಾರ ಆಗಿಲ್ಲ, ಸುಮ್ಮನೆ ಏನೇನೋ ವಿಕಲ್ಪ ಹೇಳ್ತಾ ಇದ್ದಾರೆ. ಹೀಗೆ ಅನಿರ್ಧಾರಿತವಾದ ಜ್ಞಾನವುಳ್ಳದ್ದು ಯಾವತ್ತಾದರೂ ಕೂಡ ಅದು ಸಮ್ಯಜ್ಞಾನ ಅಂತ ಆಗುತ್ತಾ? ಆಗೋದಿಲ್ಲ. ಏನಾಗುತ್ತೆ ಅದು? ಸಂಶಯ ಜ್ಞಾನವತ್ ಅಪ್ರಮಾಣಮೇವ ಸ್ಯಾತ್. ಸಂಶಯ ಜ್ಞಾನ ಏನೋ ಒಂದು ಮರ ಇದೆ, ಮೋಟ್ ಮರವೋ ಇಲ್ಲ ಯಾವ ಮನುಷ್ಯನೋ ಅಂದ್ಕೋತಾನೆ, ಇದಮಿತ್ತಮಂತ ತೀರ್ಮಾನ ಆಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ? ಅದು ಪ್ರಮಾಣವಾಗೋದಿಲ್ಲ. ಹಾಗಾಗಿ ನಿಮ್ಮದು ಕೂಡ ಅಪ್ರಮಾಣವೇ ಆಗಿಬಿಡುತ್ತದೆ. ಒಂದು ಪದಾರ್ಥ 7 ವಿಕಲ್ಪ ಹೇಳಿದ್ರೆ ಏನಾಗುತ್ತದು? ಆದ್ದರಿಂದ ಇದಕ್ಕೆ ಇಲ್ಲೊಂದು ಒಂದು ಸಂಶಯವನ್ನು ಹೇಳ್ತಾರೆ ಪೂರ್ವಪಕ್ಷಿ. ಯಾರು? ಜೈನರು. ಏನು ಹೇಳ್ತಾರೆ? ನನು ಅನೇಕಾತ್ಮಕಂ ವಸ್ತು ಇತಿ ನಿರ್ಧಾರಿತ ರೂಪಮೇವ ಜ್ಞಾನಂ ಉತ್ಪದ್ಯಮಾನಂ ಸಂಶಯ ಜ್ಞಾನವತ್ ನ ಅಪ್ರಮಾಣಂ ಭವಿತುಮರ್ಹತಿ. ನೋಡಿ ಸ್ವಾಮಿ, ನೀವು ಹೇಳಿದ್ದು ತಪ್ಪು. ನೀವು ಹೇಳಿದ ಇಲ್ಲ, ಒಂದು ಪದಾರ್ಥದಲ್ಲಿ 2 ವಿಕಲ್ಪಗಳು ಇರಬಹುದು, ಹೇಳಬಹುದು. ಈಗ ನೋಡಿ, ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೇನೆ ಇವಾಗ. ನೋಡಿ, ಸಿಂಹ ಇದೆ, ಸಿಂಹ ಬರ್ತಾ ಇದೆ. ಸಿಂಹವು ಏನಾಗಿದೆ? ಕ್ರೌರ್ಯ ಮತ್ತೆ ಗಾಂಭೀರ್ಯ ಎರಡೂ ಇದೆ ಅದಕ್ಕೆ. ಹೌದು ತಾನೆ? ಸಿಂಹವು ಕ್ರೌರ್ಯ ಮತ್ತು ಗಾಂಭೀರ್ಯ ಎರಡೂ ಇದೆ. ಗಾಂಭೀರ್ಯ ಅಂತ ಇದ್ಮೇಲೆ ಕ್ರೌರ್ಯ ಇರೋಕ್ಕಾಗೋದಿಲ್ಲ, ಕ್ರೌರ್ಯ ಅಂತ ಇದ್ಮೇಲೆ ಗಾಂಭೀರ್ಯ ಇರೋಕ್ಕಾಗೋದಿಲ್ಲ. ಕ್ರೂರವಾಗಿರ್ತಾನೆ, ಗಂಭೀರವಾಗಿರೋ ಏನು ಹೇಗೆ ಸಾಧ್ಯ? ಆದರೆ ಸಿಂಹದ ವಿಷಯದಲ್ಲಿ ಈ ಕ್ರೌರ್ಯ ಮತ್ತು ಗಾಂಭೀರ್ಯ ಅಂತಕ್ಕಂಥದ್ದು ನಿರ್ಧಾರ ಆಗಿಬಿಟ್ಟಿದೆ. 2 ವಿಕಲ್ಪದಿಂದಲೇ ನಿರ್ಧಾರ ಆಗಿದೆ. ಅದು ಒಂದು ನಿರ್ಧಾರ ಆಗಿಲ್ಲ, ವಿಕಲ್ಪದಿಂದಲೇ ನಿರ್ಧಾರ ಆಗಿರೋದ್ರಿಂದ ಆವಾಗ ಏನಾಗುತ್ತೆ? ನಿಜವಾಗಿ ಅದು ಒಂದು ವಸ್ತು 2 ಅಂತ ನಿರ್ಧಾರ ಆಗಿಬಿಟ್ಟಿದೆ. ನಿರ್ಧಾರ ಆಗಿರೋದ್ರಿಂದ ಅಪ್ರಮಾಣ ಹೇಗಾಗುತ್ತೆ? ಅದು ಪ್ರಮಾಣವೇ. ಸಿಂಹಕ್ಕೆ ಗಾಂಭೀರ್ಯನೂ ಇದೆ ಮತ್ತು ಕ್ರೌರ್ಯನೂ ಇದೆ.
ಆಯ್ತಲ್ಲ, ಯಾಕೆ ಇರಬಾರ್ದು ಅಂತ ಹೇಳ್ದ. ನಾನು ಅನೇಕಾತ್ಮಕಂ ವಸ್ತು ಇತಿ ನಿರ್ಧಾರಿತ. ಒಂದು ವಸ್ತು ಅನೇಕಾತ್ಮಕ, ಅಂದರೆ ಬೇರೆ 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 ಥರ ಇದೆ. ಸಿಂಹ ಇದೆ, ಅದು ಕ್ರೌರ್ಯನೂ ಇದೆ ಮತ್ತು ಗಾಂಭೀರ್ಯನೂ ಇದೆ. ಹೀಗಂತ ನಿರ್ಧಾರ ಆಗಿದೆ, ಪ್ರತಿಯೊಬ್ಬರೂ ತಿಳ್ಕೊಂಡಿದ್ದಾರೆ, ಆ ಥರ ನಿರ್ಧಾರ ಆಗಿದೆ. ಹೀಗೆ ನಿರ್ಧಾರಿತವಾದ ಜ್ಞಾನ ಉಂಟಾಗಿದೆ ಸಿಂಹದ ವಿಷಯದಲ್ಲಿ. ಹೀಗೆ ಉಂಟಾಗಿರುವಾಗ ಇದು ಸಂಶಯ ಜ್ಞಾನವತ್, ಸಂಶಯ ಜ್ಞಾನದಂತೆ ನ ಅಪ್ರಮಾಣಂ ಭವಿತುಮರ್ಹತಿ, ಇದು ಅಪ್ರಮಾಣವಾಗಿ ಆಗುವುದಿಲ್ಲ. ಯಾಕೆ? ಎರಡೂ ಕೂಡ ನಿರ್ಧಾರವಾಗಿ ಬಿಟ್ಟಿದೆ. ಸಿಂಹದ ವಿಷಯದಲ್ಲಿ ನಿರ್ಧಾರ ಆಗಿರತಕ್ಕಂಥದ್ದಿದು. ಹಾಗೆ ಏನಾಗಿದೆ ಇಲ್ಲಿ? ಇವೆಲ್ಲ ನಿರ್ಧಾರವಾಗಿ ಬಿಟ್ಟಿದೆ. ಯಾವುದು? ಸಪ್ತಭಂಗೀನಯ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಲ್ಲ, ಅದು ನಿರ್ಧಾರವಾಗಿರತಕ್ಕಂಥದ್ದು ಒಂದು ವಸ್ತುವಿನಲ್ಲಿ. ಆದ್ದರಿಂದ ಈ ನಿರ್ಧಾರಿತವಾಗಿರುವುದರಿಂದ ಇದು ಅಪ್ರಮಾಣವಾಗುವುದಕ್ಕೆ ಸಾಧ್ಯವಿಲ್ಲ. ಸ್ವಾಮಿ, ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳ್ದ. ಸಿಂಹ ಒಂದು ಉದಾಹರಣೆ ಕೊಟ್ಟ. ಇದೇ ಬೇರೆ ಬೇರೆ ಉದಾಹರಣೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಅಪ್ರಮಾಣ. ಅದಕ್ಕೆ ಉತ್ತರ ಹೇಳಬೇಕು ಇವಾಗ. ಏನಂತ? ನೇತಿ ಬ್ರೂಮಃ. ನೋಡಪ್ಪ, ಹಾಗಿಲ್ಲ, ನೀನು ಹೇಳ್ದಾಗಿಲ್ಲ. ಏನು? ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳ್ತಾರೆ. ಹೇಗೆ ವಾದ ಆಚಾರ್ಯರು ನೋಡಿ, ಅವನು ಹೇಳಿದ್ದು ಸರಿಯಾಗಿದೆ, ಹೌದು ತಾನೆ? ವಿಕಲ್ಪ ಆಗೋದೇ ಇಲ್ಲ ಕಂಡ್ರೆ ಜ್ಞಾನ ಒಂದು ಜ್ಞಾನ ಆಗಬೇಕು ಅಂತಂತಂದರೆ ಎಲ್ಲಿ ಅಲ್ಲ ಸ್ವಾಮಿ, ಸಿಂಹಕ್ಕೆ 2 ಜ್ಞಾನ ಆಗಿದೆ, ನಿರ್ಧಾರ ಆಗಿದೆಯಲ್ಲ. ಅಲ್ಲಪ್ಪ, ಹಾಗಿಲ್ಲ. ಏನು? ನಿರಂಕುಶಂ ಹಿ ಅನೇಕಾಂತತ್ವಂ ಸರ್ವವಸ್ತುಷು ಪ್ರತಿಜಾನಾನಸ್ಯ ನಿರ್ಧಾರಣಸ್ಯಾಪಿ ವಸ್ತುತ್ವ ಅವಿಶೇಷಾತ್ ಸ್ಯಾದಸ್ತಿ ಸ್ಯಾನ್ನಾಸ್ತಿ ಇತ್ಯಾದಿ ವಿಕಲ್ಪೋಪನಿಪಾತಾತ್ ಅನಿರ್ಧಾರಣಾತ್ಮತ ಏವ ಸ್ಯಾತ್. ನೋಡಪ್ಪ, ನೀನು ಈ ನಿರ್ಧಾರ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಪ್ರಕಾರ ಏನು? ನಿರ್ಧಾರ ಅಂತಕ್ಕಂಥದ್ದು ಅದು ಒಂದು ಪದಾರ್ಥ. ನಿರ್ಧಾರ ಆಗಬೇಕು, ಆಗಬಾರ್ದು, ಇದೊಂದು ಪದಾರ್ಥ, ಹೌದಾ? ಈ ನಿರ್ಧಾರ ಅಂತಕ್ಕಂಥದ್ರ ಸ್ವರೂಪ ಏನು ಗೊತ್ತೇ? ನೀನೇನು ಹೇಳ್ತಾ ಇದ್ದೀಯೇ? ನಿರಂಕುಶಂ ಅಂದ್ರೇನು? ಯಾವ ತಡೆಯೂ ಇಲ್ಲದೆ ನೀನು ಅನೇಕಾಂತತ್ವಂ ಅಂದರೆ ಒಂದು ವಸ್ತುವಿಗೆ ಅನೇಕ ಧರ್ಮಗಳನ್ನು ಹೇಳ್ತಾ. ಅನೇಕಾಂತತ್ವಂ ಸರ್ವವಸ್ತು, ಎಲ್ಲ ವಸ್ತುಗಳಲ್ಲೂ ಕೂಡ ಅನೇಕ ಧರ್ಮಗಳು. ಹೀಗೆ ನೀನು ಪ್ರತಿಜ್ಞಾನ ತಿಳ್ಕೊಂಡಿದ್ದೀಯ. ಹಾಗಿರ್ಬೇಕಾದ್ರೆ ನಿರ್ಧಾರಣಸ್ಯಾಪಿ, ನಿರ್ಧಾರ ಅಂತ ಇದೆಯಲ್ಲ, ನಿರ್ಧಾರಣಂ ಅಂತ ಇದೆಯಲ್ಲ, ಅದೂ ಕೂಡ ವಸ್ತುತ್ವ ಅವಿಶೇಷಾತ್. ಹೇಗೆ ಒಂದು ವಸ್ತುವಿನಲ್ಲಿ ಅನೇಕಾಂತತ್ವ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದೆಯೋ, ಆ ನಿರ್ಧಾರ ಅಂತಕ್ಕಂಥದ್ದು ಪದಾರ್ಥವೇ. ಅದು ಪದಾರ್ಥಕ್ಕೆ ಭಿನ್ನವಾಗಿಲ್ಲ. ಅದು ವಸ್ತುತ್ವ ಅವಿಶೇಷಾತ್ ಸ್ಯಾದಸ್ತಿ ಸ್ಯಾನ್ನಾಸ್ತಿ. ಓಹ್, ಇದೆ ಇಲ್ಲ ಎನ್ನುವ ವಿಕಲ್ಪದೊಳಗೆ ಈ ನಿರ್ಧಾರವೂ ಬಂದು ಬಿಡುವುದರಿಂದ, ನೋಡಿ, ಇದೆ ಅಥವಾ ಇಲ್ಲ ಅನ್ನುವ ಪರಿಧಿಯೊಳಗಡೆ ಈ ಒಂದು ನಿರ್ಧಾರ ಅನ್ನೋದು ಬರುತ್ತೆ. ಬರೋದ್ರಿಂದ ಏನಾಯ್ತು? ಇದೇ ಇಲ್ಲ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ಒಂದು ವಸ್ತುವಿಗೆ ಸಾಧ್ಯವಾ? ಸಾಧ್ಯ ಇಲ್ಲ, ಹೌದು ತಾನೆ? ಅದು ಎಲ್ಲರೂ ಒಪ್ತಕ್ಕಂಥ ಮಾತು. ಹೀಗೆ ಈ ಒಂದು ನಿರ್ಧಾರ ಅಂತಕ್ಕಂಥದ್ದು ಕೂಡ ಈ ಸ್ಯಾದಸ್ತಿ ಸ್ಯಾನ್ನಾಸ್ತಿ ಎನ್ನುವ ಪರಿಧಿಯೊಳಗೆ ಬಂದು ಬಿಡುವುದರಿಂದ ಇದೂ ಕೂಡ ಸಂಭವಿಸುವ ಹಾಗಿಲ್ಲ. ನೋಡಿ ಹೇಗೆ ವಾದ ಇದು. ಒಂದು ವಿಕಲ್ಪೋಪನಿಪಾತ, ಆ ವಿಕಲ್ಪದೊಳಗೆ ಬಂದಿರೋದ್ರಿಂದ ಅನಿರ್ಧಾರಣಾತ್ಮತಾಯೇ ವಸ್ಯಾತ್. ಇದು ನಿರ್ಧಾರಣ ಅಂತ ಆಗೋದಿಲ್ಲ. ಇದು ಯಾಕೆ? ಆ ಒಂದು ಪರಿಧಿಯಲ್ಲೇ ಬಂದಿದೆ ಇದು ಕೂಡ. ನೀನೇನು ಹೇಳ್ತಾ ಇದೆಯೇ? ಎಲ್ಲದಕ್ಕೂ ಕೂಡ ಸ್ಯಾದಸ್ತಿ ಸ್ಯಾನ್ನಾಸ್ತಿ ಅಂತ ಹೇಳ್ತಾ ಇದೆಯಾ? ಒಂದು ವಸ್ತು ಇದೆ ಇಲ್ಲ, ಇದೆ ಇಲ್ಲ ಅಂತ ಹೇಗೆ ಸಾಧ್ಯ? ಇದೆ ಇಲ್ಲ ಅಂತ ಒಂದೇ ಕಾಲದಲ್ಲಿ ಒಂದೇ ವಸ್ತು ಇದೆ ಅಂತ ಇಲ್ಲ ಅಂತ ಹೇಳೋದು ಹೇಗೆ ಸಾಧ್ಯ ಅಂತಕ್ಕಂಥದ್ದು. ಮತ್ತು ವಸ್ತುತ್ವ ಇದು. ಏವಂ ನಿರ್ಧಾರಯಿತು ನಿರ್ಧಾರಣ ಫಲಸ್ಯ ಚ ಸ್ಯಾತ್ ಪಕ್ಷೆ ಅಸ್ಥಿತ ಸ್ಯಾಚ್ಚ ಪಕ್ಷೆ ನಾಸ್ತಿತ ಇತಿ. ಹೀಗೇನಾಗುತ್ತೆ? ಇವಾಗ ಏನಾಗುತ್ತೆ? ನಿರ್ಧಾರಯಿತು ನಿರ್ಧಾರ ಮಾಡುವವನು ಮತ್ತು ನಿರ್ಧಾರಣ ಫಲ ಇದೆಯಲ್ಲ, ಒಂದು ನಿರ್ಧಾರ ಏನೋ ಫಲವಾಗುತ್ತೆ, ಅದಿದೆಯಲ್ಲ, ಅದು ಕೂಡ ಈ ಸ್ಯಾತ್ ಎನ್ನುವ ಪಕ್ಷದಲ್ಲಿ ಅಸ್ಥಿತ ಇದೆ ಅಂತಾಗುತ್ತೆ. ಮತ್ತು ಇನ್ನೊಂದು ನಾಸ್ತಿ, ಸ್ಯಾಚ್ಚ ಪಕ್ಷ ನಾಸ್ತಿತ.
ಇಲ್ಲಿ ನಾವು ನಿರ್ಧಾರ ಸ್ಯಾತ್ ಪಕ್ಷೇ ಅಸ್ಥಿತ, ಸ್ಯಾಚ್ಚ ಪಕ್ಷೇ ನಾಸ್ತಿತ. ಆ ಇದೆ ಅಂತ ಇಲ್ಲ ಅಂತ ಬೇಕಾದ್ರೂ ಆಗ್ಬೋದು. ಯಾಕೆ ಸ್ಯಾದಸ್ತಿ ಸ್ಯಾನ್ನಾಸ್ತಿ ಅಂತ ಇದೆ. ಸ್ಯಾಚ್ಚ ಪಕ್ಷೆ ಸ್ಯಾನ್ನಾಸ್ತಿ ಪಕ್ಷೇ ಇರಬೇಕಿಲ್ಲಿ. ಸ್ಯಾನ್ನಾಸ್ತಿ ಪಕ್ಷೇ ನಾಸ್ತಿತ. ಏನೋ ವಿಕಲ್ಪ ಆಯಿತು. ನಿರ್ಧಾರಣೂ ಕೂಡ ನಿರ್ಧಾರ ಮಾಡೋನೂ ವಿಕಲ್ಪ, ನಿರ್ಧಾರಣೆ ಫಲವು ವಿಕಲ್ಪ, ಎರಡೂ ಆಯಿತು. ಏನಿದು ಅರ್ಥವೇ ಇಲ್ಲ. ಏವಂ ಸತಿ ಕಥಂ ಪ್ರಮಾಣಭೂತಸ್ಥಂ ತೀರ್ಥಕರ ಪ್ರಮಾಣ ಪ್ರಮೇಯ ಪ್ರಮಾತ್ರ ಪ್ರಮಿತಿಷು ಅನಿರ್ಧಾರಿತಾಸು ಉಪದೇಷ್ಟುಂ ಶಕ್ನುಯಾತ್. ಹೀಗಿರುವಾಗ ನೀವೇನು ಹೇಳ್ತಾ ಇದ್ದೀರಿ? ಇದಕ್ಕೆಲ್ಲ ಪ್ರಮಾಣ ಯಾರು? ನಮ್ಮ ತೀರ್ಥಂಕರರು, ತೀರ್ಥಕರರು. ಅವ್ರು ಯಾರವರು? ಅವರು ಅರ್ಹಂತರು. ಹೌದ್ ತಾನೆ? ಅರ್ಹಂತರು ಅಂತಂದರೆ ನಮ್ಮ ಒಂದು ಇದರಲ್ಲಿ ಜ್ಞಾನಿಗಳು ಅಂತ. ಅವರು ನಿತ್ಯ ಜ್ಞಾನಿಗಳವರು, ನಿತ್ಯ ಮುಕ್ತರವರು, ಜ್ಞಾನಿಗಳು. ಅವರೇನು? ಅತ್ಯಂತ ಪೂಜ್ಯರು. ಎಲ್ಲ ಸಿದ್ಧಾಂತದಲ್ಲೂ ಕೂಡ ಜ್ಞಾನಿಗಳು ಅತ್ಯಂತ ಪೂಜ್ಯರೇ, ಅದು ಬೇರೆ ವಿಚಾರ. ಅವರು ಆ ತೀರ್ಥಕರು, ಅರ್ಹಂತರು ಅಂತಕ್ಕಂಥದ್ದು ಅತ್ಯಂತ ಪೂಜ್ಯರು. ಅವರಾದ ಮೇಲೆ ಬರ್ತಕ್ಕಂಥವರು ಈ ಸಾಧನ ಮುಕ್ತರು. ಸಾಧನ ಮುಕ್ತರಿಗಿಂತಲೂ ಮೇಲಿರ್ತಕ್ಕಂಥವರು ಈ ಒಂದು ಸ್ವಯಂ ಮುಕ್ತರವರು, ನಿತ್ಯ ಮುಕ್ತರು. ಮುಕ್ತರಲ್ಲಿ ಎರಡು ವಿಧ ಅಂತ ಹೇಳಿದ್ದಲ್ಲ. ಹರಿಹಂತರು, ಅರ್ಹಂತರು ಮೊದಲನೆಯವರು, ಮತ್ತು ಈ ಮುಕ್ತರು, ಸಾಧನ ಮುಕ್ತರು ಎರಡನೇವರು. ಈಗಲೂ ನೀವು ಅಬ್ಸರ್ವ್ ಮಾಡಿ, ಯಾವುದಾದ್ರು ಜೈನರ ಅಂಗಡಿಗೆ ಹೋಗ್ತಿರಲ್ಲ, ಏನೋ ಹಾರ್ಡ್ವೇರ್ ಅಂಗಡಿಗಳು ಜಾಸ್ತಿ ಇದೆ, ಅವ್ರದ್ದು ಬಟ್ಟೆ ಅಂಗಡಿಗಳಿದೆ, ಎಲ್ಲ ಇದೆ. ಅಂಗಡಿಗಳಿಗೆ ಹೋಗ್ತಿರಲ್ಲ, ಅವರೊಂದು ಬೋರ್ಡ್ ಹಾಕಿರ್ತಾರೆ, ಏನೋ ಸಣ್ಣದೊಂದು ಬೋರ್ಡ್. ಅಲ್ಲಿ ಮೊಟ್ಟ ಮೊದಲಿಗೆ ಏನು ಹೇಳ್ತಾರೆ? ಅವ್ರು ಹಾಕಿರ್ತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ಮಾಡೋ ಒಂದು ಬೋರ್ಡು ಮುಂದೆ ನೋಡಿ, ನಮೋ ಅರಿಹಂತಾಣಾಂ. ನಮೋ ಅಂತ ನಮೋ ಪ್ರಾಕೃತ ಭಾಷೆ. ನಮೋ ಅರಿಹಂತಾಣಾಂ, ಫಸ್ಟು ಅರ್ಹಂತರ ನಮಸ್ತು, ಆಮೇಲಿಂದ ನಮೋ ಸಿದ್ಧಾಣಾಂ, ಆಮೇಲೆ ಸಿದ್ಧರು, ಆಮೇಲಿಂದ ನಮೋ ಆಯರ್ಯಾಣ, ನಮೋ ಸರ್ವಸಾಹುಣಾಂ ಎಲ್ಲ ಬರುತ್ತವ್ರಿಗೆ ಆ ಗ್ರೇಡೇಷನ್. ಯಾಕೆ? ಅರ್ಹಂತರು ಅಂತಕ್ಕಂಥ ನಿತ್ಯ ಮುಕ್ತರು, ತೀರ್ಥಂಕರು ಹೇಳಿದ ಮಾತು ಏನು ಹೇಳ್ತಾರೆ ನೋಡಿ. ಈ ನಿರ್ಧಾರ ಪ್ರಪಂಚ ಏವಂ ಸತಿ ಅವ್ರು ಯಾರು? ಪ್ರಮಾಣಭೂತವಾಗಿರ್ತಕ್ಕಂಥವ್ರು. ಅವರು ಈ ಪ್ರಮಾಣ ಪ್ರಮೇಯ ಪ್ರಮಾತೃ ಪ್ರಮಿತಿ ಇದೆಯಲ್ಲ, ಇವೆಲ್ಲ ಇದೆ ವ್ಯವಹಾರ, ಇದು ಅನಿರ್ಧಾರಿತಾಸು. ಇದು ನಿರ್ಧಾರ ಆಗಿಲ್ಲ. ಯಾಕೆ? ವಿಕಲ್ಪ ಹೇಳ್ತಾ ಇದ್ದೀರಿ, ಹೀಗೂ ಇರ್ಬೋದು, ಹಾಗೂ ಇರ್ಬೋದು ಅಂತ. ಹೀಗಿರುವಾಗ ಹೇಗೆ ಇವರು ಉಪದೇಷ್ಟುಂ ಶಕ್ನುಯಾತ್, ಇದಮಿತ್ತಂ ಅಂತ ಹೇಳುವುದಕ್ಕೆ ಇದು ಇವರಿಗೆ ಹೇಗೆ ಸಾಧ್ಯವಾಗುತ್ತೆ? ಸಾಧ್ಯವಿಲ್ಲ. ಇದು ಯಾಕೆ? ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವ್ರದ್ದು ಹೇಳಿದ್ನಲ್ಲ, ಕರ್ತೃತಂತ್ರವಾದ ಜ್ಞಾನ, ಕರ್ತೃತಂತ್ರ ಜ್ಞಾನ. ಅದರಿಂದ ಇವು ವಿಕಲ್ಪ ಆಗ್ಬೋದು. ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ ಶಕ್ಯಂ ಲೌಕಿಕಂ ವೈದಿಕಂಚ ಕರ್ಮ. ಎಲ್ಲಿ? ಯಾಕೆ? ಕುತಃ ಪುರುಷ ವ್ಯಾಪಾರ ತಂತ್ರತ್ವಾತ್. ಅದು ಪುರುಷ ವ್ಯಾಪಾರ ತಂತ್ರ, ಕರ್ತೃತಂತ್ರ ಅದು. ಹಾಗಿರೋದ್ರಿಂದ ಇಲ್ಲಿ ಹೇಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ವಸ್ತುತಂತ್ರ ಹೇಗಾಗುತ್ತಪ್ಪ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದೇ ಕಥಂ ವಾ ತದಭಿಪ್ರಾಯಾನುಸಾರಿಣ ತದುಪದಿಷ್ಟೇ ಅರ್ಥೇ ಅನಿರ್ಧಾರಿತ ಸ್ವರೂಪೇ ಪ್ರವರ್ತೇನ. ಅವರ ವಾಕ್ಯಗಳು, ತೀರ್ಥಕರ ವಾಕ್ಯಗಳು ಹೇಗೆ ಪ್ರಮಾಣ ಅಂತ ನಾವು ತೀರ್ಮಾನ ಮಾಡೋದು ಆಗೋದಿಲ್ಲ. ಮತ್ತು ಅವರನ್ನು ಅನುಸರಿಸ್ತಕ್ಕಂಥವ್ರು ಯಾರು? ತೀರ್ಥಂಕರ ಅನುಸರಿಸ್ತಾ ಇರ್ತಕ್ಕಂಥವರು ತದಭಿಪ್ರಾಯಾನುಸಾರಿಣ, ಅವರ ಅಭಿಪ್ರಾಯವನ್ನು ಅನುಸರಿಸ್ತಕ್ಕಂಥ ಇರ್ತಕ್ಕಂಥವ್ರು ಅವರೇನು? ಅವರ ಒಂದು ಯಾವುದು ಉಪದೇಶ ಮಾಡಿದಾರಲ್ಲ, ಅದು ಯಾವಾಗ ಅನಿರ್ಧಾರಿತ ಸ್ವರೂಪೇ, ನಿರ್ಧಾರ ಆಗಿಲ್ಲ, ಹೀಗೇನು ನಿರ್ಧಾರ ಆಗಿಲ್ಲ, ಹೀಗೂ ಇರ್ಬೋದು ಹಾಗೂ ಇರ್ಬೋದು ಅಂತವೆಲ್ಲ ಏನದು? ನಿರ್ಧಾರ ಅಲ್ಲ ಅದು. ಹೀಗೆ ಅನಿರ್ಧಾರಿತ ಸ್ವರೂಪದಲ್ಲಿ ಹೇಗೆ ಅವರ ಅನುಯಾಯಿಗಳನ್ನು ಅನುಸರಿಸುವವರು ಹೇಗೆ ಅವ್ರನ್ನ ಪ್ರವರ್ತನೆ ಹೇಗೆ ಮುನ್ನಡಿತಾರೆ ಅವರು? ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದನ್ನು ಇಷ್ಟು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.